I can see 7 live reporters of Republic, and I can say that we show more guts than the Bengal government. We show more guts than the Mamta government, because the Mamta government is invisible out there. They've given up because they're all in cahoots. They're in it together. But we are fighting back, ladies and gentlemen. I want to call Niranjan, who's taking over from here, because we are continuing with the rolling coverage of what is happening on the Jadavpur campus. Over to you, Niranjan. Thank you for that, Arnab. Seeing the live pictures, there are 3 ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಅದು ನಮ್ಮ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಬಹಳ ಕರೆಕ್ಟ್ ಆಗಿ ಹೇಳ್ತಾ ಇದ್ರು. ಏನಂತಂದ್ರೆ, ದೇಶ ವಿಭಜಕ ಶಕ್ತಿಗಳು, ಡಿವಿಸಿವ್ ಫೋರ್ಸಸ್ ಯಾವ ರೀತಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ, ಯಾವ ರೀತಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ಸ್ಟೂಡೆಂಟ್ಸ್ ಯೂನಿಯನ್ ಯಾವ ರೀತಿನಲ್ಲಿ ಗೂಂಡಾಯಿಸಂ ಮೆರೀತಾ ಇದೆ. ನೋಡಿ ನಮ್ಮ ಪ್ರತಿನಿಧಿಗಳ ಮೇಲೆ ಯಾವ ರೀತಿಯಲ್ಲಿ ಗೂಂಡಾಯಿಸಂ ಮೆರೀತಾ ಇದೆ. ಈ ಹಿಂದೆ ಜೆಎನ್ಯುನಲ್ಲಿ ಯಾವ ರೀತಿ ಆಗ್ತಾ ಇತ್ತು, ಈಗ ಪಶ್ಚಿಮ ಬಂಗಾಳದ ಜಾದವ್ಪುರ ವಿಶ್ವವಿದ್ಯಾನಿಲಯ ಅದೇ ತರ ಆಗಿದೆ. ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಪ್ರಶ್ನೆ ಕೇಳಕ್ಕಾಗಲ್ಲ. ಕೇಳಿದ ತಕ್ಷಣ ಈ ದಲ್ಲಾಳಿಗಳು, ಅರ್ಣಬ್ ಗೋಸ್ವಾಮಿ ಇವ್ರನ್ನ ದಲ್ಲಾಳಿಗಳು ಅಂತ ಬಹಳ ಕರೆಕ್ಟ್ ಆಗಿ ಹೇಳಿದ್ರು. ಇವರು ವಿದ್ಯಾರ್ಥಿ ಸಂಘಟನೆಗಳ ಮುಖ್ಯಸ್ಥರು ಅಥವಾ ಇವರು ಬೇರೆ ದೇಶಗಳ ದಲ್ಲಾಳಿಗಳು, ಚೀನಾ ಅಮೆರಿಕದಂತ ದೇಶಗಳ ದಲ್ಲಾಳಿಗಳು ಅನ್ನೋಂತ ಪ್ರಶ್ನೆನ ಮಾಡಿದ್ರು. ನೋಡಿ ನಮ್ಮ ಪ್ರತಿನಿಧಿ ಸಂತೋಪನ್ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ. ನೋಡಿ ಹೊಡೆದಾಡ್ತಾ ಇದ್ದಾರೆ, ನಮ್ಮ ಮೇಲೆ ಫಿಸಿಕಲ್ ಅಟ್ಯಾಕ್ ಆಗುತ್ತೆ, ನಮ್ಮನ್ನ ತಳ್ತಾರೆ, ನಮ್ಮನ್ನ ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಅಂತಂದ್ರೆ ಅದು ಸರ್ವಾಧಿಕಾರಿ ಮಮತಾ ಬ್ಯಾನರ್ಜಿಯ ಸರ್ವಾಧಿಕಾರಿ ರಾಜ್ಯ ಆಗಿದೆ. ಅಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ನಯಾ ಪೈಸಾ ಇಲ್ಲ. ಇಡೀ ದೇಶದ ಜನ ಇದ್ರ ವಿರುದ್ಧ ಮಾತನಾಡಬೇಕಾಗಿದೆ. ಇವತ್ತು ಮಾತೆತ್ತಿದ್ರೆ ಸ್ವಾತಂತ್ರ್ಯ ಅಂತ, ಸಂವಿಧಾನ ಅಂತ ಮಾತನಾಡೋ ಎಡಪಕ್ಷಗಳು ಮತ್ತು ಈ ಇಂಡಿ ಒಕ್ಕೂಟ ನಾಚಿಕೆಗೇಡಿನ ಕೆಲಸ ಮಾಡ್ತಾ ಇದೆ. ಮಾಧ್ಯಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೆ. ಜರ್ನಲಿಸ್ಟ್ ಗಳನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ಫಿಸಿಕಲ್ ಅಟ್ಯಾಕ್ ಮಾಡ್ತಾ ಇದೆ. ಸಣ್ಣ ಹುಡುಗರು, ನಮ್ಮ ಸಂತೋಪನ್ ಇರ್ಬೋದು, ಉದಿತಾ ಇರ್ಬೋದು, ಪಿಂಕಿ ಅಧಿಕಾರಿ ಇರ್ಬೋದು, ಅವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿದೆ. ನಾವು ರಿಪಬ್ಲಿಕ್ ನೆಟ್ವರ್ಕ್ ನ ಪ್ರತಿನಿಧಿಗಳು ಈ ಒಂದು ಜಾಗವನ್ನ ಬಿಟ್ಟು ಕದಲೋದಿಲ್ಲ. ಇವತ್ತು ಇಡೀ ದಿನ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ತೀವಿ ನಾವು. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಮಾತನಾಡೋರ ಮೇಲೆ, ದೇಶ ವಿಭಜಕ ಶಕ್ತಿಗಳು ಯಾವ ರೀತಿ ಮೆರೀತಾ ಇದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದನ್ನ ಇಡೀ ದೇಶಕ್ಕೆ ನಾವು ಇವತ್ತು ತೋರಿಸ್ತೀವಿ ಅನ್ನೋದನ್ನ ನಮ್ಮ ರಿಪಬ್ಲಿಕ್ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಹೇಳಿದ್ರು. ನೋಡ್ತಾ ಇದೀವಿ ವೀಕ್ಷಕರೇ, ಯಾವ ರೀತಿನಲ್ಲಿ ನಮ್ಮ ಪ್ರತಿನಿಧಿಗಳ ಮೇಲೆ ದರ್ಪ ಮೆರೆಯಲಾಗ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಟು ಅವ್ರನ್ನ ತಳ್ಳೋದು, ಹೊಡೆಯೋದು, ಹೊರಗಡೆ ಹಾಕೋದು ಎಲ್ಲವೂ ಕೂಡ ನಡೀತಾ ಇದೆ. ಯಾತಕ್ಕೋಸ್ಕರ ಈ ಗೋಡೆ ಬರಹಗಳನ್ನ ಬರೆದಿದ್ದು ಯಾರು ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಲಾಗ್ತಾ ಇದೆ. ಇನ್ನೂ ಕೂಡ ನಾವು ಪ್ರಶ್ನೆ ಕೇಳೋದು ನಿಲ್ಸಲ್ಲ. ನಮ್ಮ 7 ಪ್ರತಿನಿಧಿಗಳು ಆನ್ ಸ್ಪಾಟ್ ಇದ್ದಾರೆ, 7 ಜನ ಪ್ರತಿನಿಧಿಗಳು ಆನ್ ಸ್ಪಾಟ್ ಇದ್ದಾರೆ. ಪ್ರಶ್ನೆ ಕೇಳೋದು ನಿಲ್ಸಲ್ಲ. ಯಾರು ಬರ್ದಿರೋದು ಆ ರೀತಿನಲ್ಲಿ, ಯಾರು ಆ ರೀತಿನಲ್ಲಿ ಯೋಚನೆ ಮಾಡ್ತಾರೆ, ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾರು ಈ ರೀತಿ ದೇಶ ಒಡೆಯಕ್ಕೆ ನೋಡ್ತಾ ಇದ್ದಾರೆ, ಅದನ್ನ ನಾವು ಜನಕ್ಕೆ ತಿಳಿಸ್ತೀವಿ, ಇಡೀ ದೇಶಕ್ಕೆ ತಿಳಿಸ್ತೀವಿ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನಮ್ಮ ಪ್ರತಿನಿಧಿಗಳು ಅವರು ರಿಪೋರ್ಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವ್ರು ಏನ್ ತಲೆನೇ ಕೆಲ್ಸ್ಕೊಳ್ಳೋದು, ಪ್ರತಿನಿತ್ಯ ಆಗುತ್ತೆ ಈ ತರ ನಮ್ಮ ರಿಪಬ್ಲಿಕ್ ಪ್ರತಿನಿಧಿಗಳ ಮೇಲೆ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ, ಯಾಕಂದ್ರೆ ನಾವು ಧೈರ್ಯವಾಗಿ ಮಾತಾಡ್ತೀವಿ, ಯಾಕಂದ್ರೆ ನಾವು ಸತ್ಯವನ್ನಷ್ಟೇ ಜನಗಳಿಗೆ ತೋರಿಸ್ತೀವಿ. ವೀಕ್ಷಕರೇ, ನಮ್ಮ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರು ಬಹಳ ಕರೆಕ್ಟ್ ಆಗಿ ಹೇಳ್ದಂಗೆ ಈ ವಿಶ್ವವಿದ್ಯಾನಿಲಯ ಜನಗಳದ್ದು, ವಿದ್ಯಾರ್ಥಿಗಳದ್ದು, ದೇಶದ್ದು, ದೇಶ ವಿಭಜಕ ಶಕ್ತಿಗಳದ್ದಲ್ಲ. ನೋಡಿ ನಮ್ಮ ರಿಪೋರ್ಟರ್ಸ್ 7 ಜನ ರಿಪೋರ್ಟರ್ಸ್ ಅಲ್ಲಿದ್ದಾರೆ. ಉದಿತಾ ಮಾತನಾಡ್ತಾ ಇದ್ದಾರೆ, ಸಂತೋಪನ್ ಇದ್ದಾರೆ, ಇನ್ನೂ ಅನೇಕ ಪ್ರತಿನಿಧಿಗಳು ನಮ್ಮ 7 ಜನ ರಿಪೋರ್ಟರ್ಸ್ ಅಲ್ಲಿದ್ದಾರೆ. Let this international stop our coverage, but we will continue with our... ಏನಂದ್ರೆ ನಮ್ಗ ಕ್ಯಾಂಪಸ್ ಅನ್ನ ಬಿಟ್ಟು ಬಂದ್ರೆ ಇವರ ವಿಭಜಕ ಶಕ್ತಿಗಳಿಗೆ ಅನುವು ಮಾಡ್ಕೊಟ್ಟಂಗಾಗುತ್ತೆ, ಇವರ ದಬ್ಬಾಳಿಕೆನ ನಾವು ಒಪ್ಕೋತೀವಿ ಅಂತ ಹೇಳ್ದಂಗಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಸರ್ವಾಧಿಕಾರವನ್ನ, ದಬ್ಬಾಳಿಕೆಯನ್ನ, ಮಾಧ್ಯಮದ ತುಳಿಯಕ್ ಮಾಡ್ತಾ ಇರೋ ಕೆಲಸಗಳನ್ನ ನಾವು ಒಪ್ಕೊಂಡಂಗಾಗುತ್ತೆ. ಸೊ ರಿಪಬ್ಲಿಕ್ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಇವರ ದಬ್ಬಾಳಿಕೆಗೆ, ದರ್ಪಕ್ಕೆ ತಲೆ ಬಾಗೋದಿಲ್ಲ. ಕೇವಲ ಪಶ್ಚಿಮ ಬಂಗಾಳ ಅಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಇಂಥ ಘಟನೆಗಳು ನಡೆದ್ರೆ, ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ದಬ್ಬಾಳಿಕೆ ಆದ್ರೆ ಅಥವಾ ಹೆಣ್ಣುಮಕ್ಕಳ ಮೇಲೆ ದಬ್ಬಾಳಿಕೆ ಆದ್ರೆ ರಿಪಬ್ಲಿಕ್ ನೆಟ್ವರ್ಕ್ ಸಹಿಸೋದಿಲ್ಲ, ಅಲ್ಲಿಂದ ಕಾಲ್ ತೆಗೆಯೋದಿಲ್ಲ. ಆ ಇಡೀ ಘಟನೆಯನ್ನ ದೇಶದ ಮೂಲೆ ಮೂಲೆಗೆ ನಾವು ತಲುಪಿಸ್ತೀವಿ. ನೋಡ್ತಾ ಇದ್ದೀವಿ ಯಾವ ರೀತಿ ಅಲ್ಲಿ ನಮ್ಮ ಪ್ರತಿನಿಧಿಗಳ ಮೇಲೆ, ಜರ್ನಲಿಸ್ಟ್, ವರ್ಕಿಂಗ್ ಜರ್ನಲಿಸ್ಟ್, ಕೆಲಸ ಮಾಡ್ತಾ ಇರೋ ಜರ್ನಲಿಸ್ಟ್ಗಳ ಮೇಲೆ, ಪತ್ರಕರ್ತೆಯರ ಮೇಲೆ ಯಾವ ರೀತಿಯಲ್ಲಿ ದಾಳಿ ಆಯ್ತು, ಯಾರು ಬರ್ದಿದ್ದಾರೆ
ಕಾಶ್ಮೀರ್, ಫ್ರೀ ಪ್ಯಾಲೆಸ್ತೀನ್ ಅಂತ ಕಾಶ್ಮೀರ ವಿಚಾರವಾಗಿ ಯಾರು ಬೈತಾ ಇದ್ದಾರೆ, ದೇಶ ವಿಭಜಕ ಮನಸ್ಥಿತಿ ಯಾರದ್ದು ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿ ಸ್ಟಾಫ್ ಇರ್ಬೋದು, ಅಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ರು ಬಂದು ಅಟ್ಯಾಕ್ ಮಾಡಿದ್ರು. ಅಲ್ಲಿ ಅವರ ಸೆಕ್ಯೂರಿಟಿ ಗಾರ್ಡ್ಗಳನ್ನಿಟ್ಟು ಅಟ್ಯಾಕ್ ಮಾಡಿದ್ರು. ಸೊ ಯಾಕೆ ಅಟ್ಯಾಕ್ ಮಾಡ್ತಾರೆ? ಅವ್ರು ಸರಿಯಾಗಿದ್ರೆ ನಮ್ಮನ್ನ ಯಾಕೆ ಅಟ್ಯಾಕ್ ಮಾಡ್ತಾರೆ? ರಿಪಬ್ಲಿಕ್ ಬಾಂಗ್ಲಾ ಪ್ರತಿನಿಧಿಗಳ ಮೇಲೆ ಇವತ್ತಾಗಿರ್ತಕ್ಕಂಥ ದಾಳಿ, ಇಡೀ ದೇಶದ ವಾಕ್ ಸ್ವಾತಂತ್ರ್ಯದ ಮೇಲೆ ಆಗಿರ್ತಕ್ಕಂಥ ದಾಳಿ. ಪದೇ 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 ಪಶ್ಚಿಮ ಬಂಗಾಳದಲ್ಲಿ ರಿಪಬ್ಲಿಕ್ ಪ್ರತಿನಿಧಿಗಳ ಮೇಲೆ ದಾಳಿ ನಡೀತಾ ಇದೆ, ಪತ್ರಕರ್ತರ ಮೇಲೆ ದಾಳಿ ನಡೀತಾ ಇದೆ. ಬದುಕಕ್ಕೆ ಆಗಲ್ಲ, ಕೆಲಸನೇ ಮಾಡಕ್ಕಾಗಲ್ಲ, ಪ್ರಶ್ನೆನೇ ಕೇಳಬಾರ್ದು. ದಿದಿ ಸರ್ಕಾರದ ವಿರುದ್ಧ, ವಿಭಜಕ ಮನಸ್ಥಿತಿಗಳ ವಿರುದ್ಧ, ದೇಶದ್ರೋಹಿಗಳ ವಿರುದ್ಧ ನಾವು ಪ್ರಶ್ನೆನೇ ಕೇಳಬಾರ್ದು ಅನ್ನೋ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ. ನನ್ನ ಸಹೋದರಿ ಸ್ಮಿತಾ ಕೂಡ ನಿಮ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸ್ಮಿತಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ರಿಪಬ್ಲಿಕ್ ಬಾಂಗ್ಲಾ ತಂಡದ ಎಲ್ಲಾ ಪ್ರತಿನಿಧಿಗಳು ಕೂಡ ಇದೀಗ ಜಾಧವ್ ಯೂನಿವರ್ಸಿಟಿಯ ಆವರಣದಲ್ಲೇ ನಿಂತಿದ್ದಾರೆ. ಎಲ್ಲಿವರೆಗೂ ರಿಪಬ್ಲಿಕ್ನ ವರದಿಗಾರರ ಮೇಲೆ ಆದ ದಬ್ಬಾಳಿಕೆಗೆ ಸರಿಯಾಗಿ ಉತ್ತರ ಸಿಗೋದಿಲ್ವೋ, ದಬ್ಬಾಳಿಕೆ ಮಾಡಿದವರ ವಿರುದ್ಧ ಕ್ರಮ ಆಗೋದಿಲ್ವೋ, ಆ ಜಾಗದಿಂದ ನಾವು ಕದಲೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನ ತೊಟ್ಟಿದ್ದಾರೆ, ಪಣವನ್ನ ತೊಟ್ಟಿದ್ದಾರೆ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು. ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಆಗುವ ಧಕ್ಕೆಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಯಾವತ್ತಿಗೂ ಕೂಡ ಟಕ್ಕರ್ ಕೊಟ್ಟಿದೆ, ಯಾವತ್ತಿಗೂ ಕೂಡ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇವತ್ತು ಜಾಧವ್ ಯೂನಿವರ್ಸಿಟಿಯಿಂದ ವರದಿಗಾರಿಕೆಗೆ ಅಂತ ಹೇಳಿ ಇಬ್ಬರು ಪ್ರತಿನಿಧಿಗಳು, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಇಬ್ಬರು ಪ್ರತಿನಿಧಿಗಳು ಹೋಗಿದ್ದ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ದಬ್ಬಾಳಿಕೆ ಆಗುತ್ತೆ. ಇದನ್ನ ವಿರೋಧಿಸಿ ಇದೀಗ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅದರಲ್ಲೂ ಬಾಂಗ್ಲಾ ತಂಡದ ಅಷ್ಟೂ ಮಂದಿ ವರದಿಗಾರರು ಇದೀಗ ಅದೇ ಜಾಗದಲ್ಲಿದ್ದಾರೆ. ಎಲ್ಲಿವರೆಗೂ ಯೂನಿವರ್ಸಿಟಿಯ ದಬ್ಬಾಳಿಕೆ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಆ ಜಾಗದಿಂದ ಕದಲೋದಿಲ್ಲ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ರಿಪಬ್ಲಿಕ್ ಬಾಂಗ್ಲಾದ ಮೇಲೆ ಈ ರೀತಿಯ ದಬ್ಬಾಳಿಕೆ, ದೌರ್ಜನ್ಯ ಅದು ಮೊದಲೇ ಬಾರಿ ಏನಲ್ಲ. ಸಂದೇಶ್ ಖಲಿಯ ರಿಪೋರ್ಟಿಂಗ್ ಸಂದರ್ಭದಲ್ಲಿ ನಮ್ಮ ವರದಿಗಾರರನ್ನ ಅರೆಸ್ಟ್ ಮಾಡಿಸಿತ್ತು ಪಶ್ಚಿಮ ಬಂಗಾಳದ ಮಮತಾ ದೀದಿ ಸರ್ಕಾರ. ಅದಾದ ನಂತರದಲ್ಲಿ ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಒಗ್ಗಟ್ಟಾಗಿ ನಿಂತು ಪಶ್ಚಿಮ ಬಂಗಾಳದ ಸರ್ಕಾರದ ಈ ದಬ್ಬಾಳಿಕೆ, ಪತ್ರಿಕಾ ಸ್ವಾತಂತ್ರ್ಯದ ಹರಣದ ನೀತಿಯ ವಿರುದ್ಧ ಹೋರಾಟವನ್ನ ನಡೆಸಿತ್ತು. ನಮಗೆ ಜಯ ಕೂಡ ಆಗಿತ್ತು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮೇಲೆ ಕೇಸ್ಗಳೇನು ಕಮ್ಮಿ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲೇನೆ ಇಲ್ಲಿನ ಸರ್ಕಾರವೂ ಕೂಡ ಅರ್ನಬ್ ಗೋಸ್ವಾಮಿ ಅವ್ರ ಮೇಲೇನೆ ಕೇಸ್ ಹಾಕಿತ್ತು. ನಂತರದಲ್ಲಿ ಹೈಕೋರ್ಟ್ ಅದನ್ನ ಛೀಮಾರಿ ಹಾಕಿ ಈ ಕೇಸನ್ನೇ ಡಿಸ್ಮಿಸ್ ಮಾಡಿದ್ದು ಕೂಡ ಮೊನ್ನೆ ಎಷ್ಟೇ ನಡೆದಿದೆ. ಪತ್ರಿಕಾ ಧರ್ಮ ಒಂದೇ ನೀತಿ, ಜನರ ಪರವಾಗಿ ಕಾರ್ಯವನ್ನ ನಿರ್ವಹಿಸೋದು ನಮ್ಮ ಧರ್ಮ. ಅದರಲ್ಲೂ ವಿದ್ಯಾರ್ಥಿಗಳು ಕಲಿಯುವಂತ ಜಾಗ. ಇಲ್ಲಿ ಕಲಿಕೆ ಬಿಟ್ಟು ಬೇರೆ ರೀತಿಯ ಚಟುವಟಿಕೆ ಆಗ್ತಾ ಇದೆ ಅಂತಂದ್ರೆ ಮೊದಲು ಅಲ್ಲಿ ಹೋಗಿ ನಿಲ್ಲೋದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ವರದಿಗಾರರು. ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ಮಾಡಿದ್ದು ಅದೇನೆ. ವಿದ್ಯಾರ್ಥಿಗಳು ಕಲಿಬೇಕಾದ ಜಾಗ, ಅಲ್ಲಿ ದೇಶ ವಿರೋಧಿ ಅನ್ನೋ ರೀತಿಯ ಚಟುವಟಿಕೆಗಳು, ಘೋಷಣೆಗಳು, ಗೋಡೆ ಬರಹಗಳು ಕಾಣಿದ್ರೆ ಅಲ್ಲಿನ ಯೂನಿವರ್ಸಿಟಿ ಏನ್ ಮಾಡ್ತಾ ಇದೆ, ಅಲ್ಲಿನ ಯೂನಿವರ್ಸಿಟಿಯ